ಶಾವಿಗೆ ಉಪ್ಪಿಟ್ಟನ್ನು ಮಾಡುತ್ತೇವೆ. ಮೊದಲು ಶಾವಿಗೆಯನ್ನು ಬಾಣಲೆಗೆ ಹಾಕಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಹುರಿದಿಟ್ಟುಕೊಳ್ಳಬೇಕು. ಕೆಂಪಾಗುವವರೆಗೂ ಹುರಿದಿಟ್ಟುಕೊಳ್ಳಬೇಕು. ನಂತರ ಆಯಿಲನ್ನು ಹಾಕಿ ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ಚಟಪಟ ಅಂದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕಿ ಚಟಪಟ ಅಂದ ನಂತರ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆಯನ್ನು ಹಾಕಬೇಕು. ಉದ್ದಿನಬೇಳೆ ಹಾಕಿದ ನಂತರ ಮತ್ತು ಸ್ವಲ್ಪ ಕಡಲೆಬೇಳೆಯನ್ನು ಕೂಡ ನಾವು ಅದಕ್ಕೆ ಹಾಕಬೇಕು. ಅದನ್ನು ಚೆನ್ನಾಗಿ ಕೈಯಾಡಿಸಬೇಕು, ಅಂದರೆ ಕೆಂಪಗಾಗುವುದಿಲ್ಲ. ಮತ್ತು ಶೇಂಗಾ ಬೀಜವನ್ನು ಸ್ವಲ್ಪ ಪ್ರಮಾಣದಲ್ಲಿ ಶೇಂಗಾ ಬೀಜವನ್ನು ಕೂಡ ನಾವು ಹಾಕಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ನಂತರ ಹೆಚ್ಚಿಟ್ಟುಕೊಂಡ ಹಸಿಮೆಣಸಿನಕಾಯಿಯನ್ನು ಕೂಡ ನಾವು ಇದಕ್ಕೆ ಹಾಕಬೇಕು. ಹಸಿಮೆಣಸಿನಕಾಯಿ, ಈರುಳ್ಳಿ ಮತ್ತು ಕರಿಬೇವಿನ ಎಲೆ ಮೂರನ್ನು ಕೂಡ ನಾವು ಇದಕ್ಕೆ ಹಾಕಿ ಮತ್ತು ಚೆನ್ನಾಗಿ ಫ್ರೈ ಮಾಡ್ತೀವಿ. ಚೆನ್ನಾಗಿ ಫ್ರೈ ಮಾಡಿದ ನಂತರ ನೀರನ್ನು ಇದಕ್ಕೆ ನಾವು ಹಾಕಬೇಕು. ನೀರನ್ನು ಹಾಕಿ ಸ್ವಲ್ಪ ಹೊತ್ತು ಕುದಿಯಲು ಬಿಡಬೇಕು. ಕುದಿಯುತ್ತಾ ಇರುತ್ತದೆ. ಕುದಿಯುತ್ತಾ ಇದ್ದಾಗ ನಾವು ಏನು ಮಾಡಬೇಕಂತಂದರೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಟ್ಟು ಮಾಡಿಕೊಂಡ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊಬ್ಬರಿ ತುರಿಯನ್ನು ಕೂಡ ನಾವು ಅದಕ್ಕೆ ಹಾಕಿ ಕೊಬ್ಬರಿ ತುರಿಯನ್ನು ಹಾಕಿ ಮತ್ತೆ ಕುದಿಯುತ್ತಾ ಇರುತ್ತದೆ. ಅದಕ್ಕೆ ಸ್ವಲ್ಪ ಉಪ್ಪನ್ನು ರುಚಿಗೆ ಎಷ್ಟು ಪ್ರಮಾಣದಲ್ಲಿ ನಾವು ಶಾವಿಗೆ ಉಪ್ಪಿಟ್ಟನ್ನು ಮಾಡಿದ್ದೇವೆ ಅದನ್ನು ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ನಾವು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೇಕು. ಆಮೇಲೆ ಸಕ್ಕರೆಯನ್ನು ಕೂಡ ನಾವು ಇದಕ್ಕೆ ಹಾಕಬೇಕು. ಸಕ್ಕರೆಯನ್ನು ಕೂಡ ಸಕ್ಕರೆ ಹಾಕೋದ್ರಿಂದ ಅದಕ್ಕೆ ಶಾವಿಗೆ ಉಪ್ಪಿಟ್ಟಿಗೆ ಒಂಥರದ ಟೇಸ್ಟ್ ಬರ್ತದೆ. ಒಂದು ಚಿಟಿಕೆ ಸಕ್ಕರೆ ಕೂಡ ನಾವು ಇದಕ್ಕೆ ಹಾಕ್ತೀವಿ. ಮತ್ತು ಚೆನ್ನಾಗಿ ಕುದಿಯುತ್ತಾ ಇರುತ್ತದೆ. ಕುದಿಯುತ್ತಾ ಇದ್ದಾಗ ಹುರಿದಿಟ್ಟುಕೊಂಡ ಕೆಂಪಾಗಿ ಆಗಿರುವ ಶಾವಿಗೆಯನ್ನು ಇದಕ್ಕೆ ಹಾಕಬೇಕು. ಶಾವಿಗೆಯನ್ನು ಹಾಕಿ ಚೆನ್ನಾಗಿ ಕೈಯಾಡಿಸುತ್ತಾ ಇರಬೇಕು. ಅದು ಸ್ವಲ್ಪ ಬೆಂದ ನಂತರ ನಾವು ಅದನ್ನು ಬಿಸಿ ಬಿಸಿಯಾಗಿ ಮಾರ್ನಿಂಗ್ ಟಿಫಿನಿಗೆ ಕೂಡ ನಾವು ಅದನ್ನು ಸರ್ವ್ ಮಾಡಬೇಕು. ಇದು ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಕೂಡ ಹೇಳ್ಬೋದು. ಸ್ವಲ್ಪ ಆಯಿಲ್ ಇರುತ್ತೆ ಮತ್ತು ಕೊಬ್ಬರಿ ಎಲ್ಲ ರೀತಿಯದ್ದಿರುತ್ತೆ. ಬೇಕಂದರೆ ಗೋಡಂಬಿ ಕೂಡ ನಾವು ಹಾಕೋಬೋದು ಫ್ರೆಂಡ್ಸ್. ಈ ರೀತಿ ನಾವು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಬೆಳಗಿನ ಟಿಫಿನ್ನಿಗೆ ಕೂಡ ನಾವು ಮಾಡಿಕೊಳ್ಳಬಹುದು. ಸರಳವಾದ ಈಸಿಯಾದ ಶಮಿ ಹೋಮ್ ರೆಸಿಪಿಗೆ ಸ್ವಾಗತ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮೈ ಚಾನಲ್, ಶೇರ್ ಮೈ ಚಾನಲ್ and like my channel. Thank you friends.